ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳಿಗೆ ಒಂದು ಅಪ್ಡೇಟ್ ಇದೆ ಮತ್ತೊಂದು ಗುಡ್ ನ್ಯೂಸ್ ಇದೆ. ಏನು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ, ಡಿಸೆಂಬರ್ ಮಂತಿನ ಅಮೌಂಟಿನ ಬಗ್ಗೆ ಜಾಸ್ತಿ ಜನ ಅಪ್ಡೇಟ್ ಕೇಳ್ತಾ ಇದ್ರಿ. ಡಿಸೆಂಬರ್ ಮಂತು ಕೆಲವೊಬ್ಬರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ರಿ, ಕ್ರೆಡಿಟ್ ಆಗಿಲ್ಲ. ಕೆಲವೊಬ್ಬರಿಗೆ DBT ಫಸ್ಟ್ ಅಂತ ತೋರಿಸ್ತಾ ಇದೆ. ನಿಜವಾಗ್ಲೂ ಏನಿದೆ ಅನ್ನೋದನ್ನು ಹೇಳ್ಬಿಡ್ತೀನಿ ಸ್ನೇಹಿತರೆ. ಯಾಕಂದರೆ ಡಿಸೆಂಬರ್ ಮಂತು DBT ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಯಾವುದೇ ಅಪ್ಡೇಟ್ ಆಗಿಲ್ಲ. ಅದರಲ್ಲಿ DBT ಫಸ್ಟ್ ಅಂತ ಇಲ್ಲ, ಯಾವುದೂ ಅಪ್ಡೇಟ್ ಆಗಿಲ್ಲ. ಯಾಕೆ ಆಗಿಲ್ಲ ಅಂದರೆ, ಯುವನಿಧಿ ಯೋಜನೆಗೆ ಅಮೌಂಟು ರಿಲೀಸ್ ಆಗಬೇಕು, ಫಂಡಿಂಗ್ ಆಗಬೇಕು ಅಂದಾಗ ಮಾತ್ರ DBTಯಲ್ಲಿ ಅಪ್ಡೇಟ್ ಆಗುತ್ತೆ. DBTಯಲ್ಲಿ ಎದಕ್ಕೆ ಅಪ್ಡೇಟ್ ಆಗಿಲ್ಲ ಅಂದರೆ ಇದೇ ರೀಸನ್ ಸ್ನೇಹಿತರೆ. ಇನ್ನೂ ಫಂಡಿಂಗ್ ಆಗಿಲ್ಲ, ಯುವನಿಧಿ ಯೋಜನೆಗೆ ಅಮೌಂಟು ರಿಲೀಸ್ ಆಗಿಲ್ಲ, ಅದಕ್ಕೆ ಇನ್ನೂ DBT ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ. ಇದು ಯಾವಾಗ ಆಗುತ್ತೆ ಅಂತ ಅಂದರೆ, ಇದೇ ಜನವರಿ 31ನೇ ತಾರೀಕು ಒಳಗಡೆ ಫಂಡ್ ರಿಲೀಸ್ ಮಾಡ್ತೀವಿ ಅಂತೇಳಿ ಹಣಕಾಸು ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರೇ ತಿಳಿಸಿದ್ದಾರೆ. ಇದು ಡಿಸೆಂಬರ್ ಮಂತಿನ ಬಂದಿರತಕ್ಕಂಥ ಅಪ್ಡೇಟ್. ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ. ಜನವರಿ 31ನೇ ತಾರೀಕು ಒಳಗಡೆ ಇದು ಡಿಸೆಂಬರ್ ಮಂತಿನ ಅಮೌಂಟು ಕ್ರೆಡಿಟ್ ಮಾಡ್ತೀವಿ. 15ನೇ ತಾರೀಕು ಮೇಲ್ಪಟ್ಟೆ ಅಂತ ಹೇಳಿದ್ವಿ. ಬಟ್ ಇನ್ನೂ ಅಮೌಂಟ್ ಆಗಲಿ DBT ಆಗಲಿ ಇನ್ನೂ ಸ್ಟೇಟಸ್ ಚೇಂಜ್ ಆಗಿಲ್ಲ, ಫಂಡ್ ರಿಲೀಸ್ ಮಾಡಿಲ್ಲ, ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಕ್ಕೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದೆ. ಯಾಕೆಂದರೆ ಇನ್ನೂ ನಾನು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿಲ್ಲ. ಯಾಕೆಂದರೆ ಎಲ್ಲರಿಗೂ ಕೆಲವೊಂದು ತೊಂದರೆಗಳಾಗ್ತಾ ಇದೆ. ಯಾರು ತೊಂದರೆಗಳಾಗ್ತಾ ಇದೆ ಅಂದರೆ ಇದರಲ್ಲಿ, ಬಟ್ ಸೆಲ್ಫ್ ಡಿಕ್ಲರೇಷನ್ ಕೆಲವೊಬ್ಬರು ಈಗಾಗಲೇ ಮಾಡಿಸ್ಬಿಟ್ಟಿದ್ದಾರೆ. ಒಂದು 50ಇಂದ 60% ಜನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ದಾರೆ. ಬಟ್ ಇನ್ನೂ 40% ಜನರಿಗೆ ಲಾಗಿನ್ ಆಗ್ತಾ ಇಲ್ಲ. ಲಾಗಿನ್ ಆದರೆ ಬೇಗ OTP ಬರ್ತಾ ಇಲ್ಲ. OTP ಬಂದು ಎಲ್ಲ ಎಂಟ್ರಿ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂದರೆ ಅಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ಬರ್ತಾ ಇದೆ. OTP ಹಾಕ್ತೀವಿ, ಆಧಾರ್ ನಂಬರ್ ಹಾಕಿ ಎಲ್ಲ ಎಂಟ್ರಿ ಮಾಡ್ತೀವಿ. ಬಟ್ ಎಂಟ್ರಿ ಮಾಡಿದ ಮೇಲೆ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಇದು ಎಲ್ಲರಿಗೂ ಫೇಸ್ ಆಗ್ತಾ ಇರೋ ಪ್ರಾಬ್ಲಮ್ಮೆ. ನೀವು ಫ್ಲಕ್ಚ್ ಆಗ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದನ್ನು ಬಿಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದರೆ ಸರ್ವರ್ ಯಾವಾಗ ಬೇಕಾದರೂ ಕ್ಲಿಯರ್ ಆಗ್ಬೋದು, ಯಾವಾಗ ಬೇಕಾದರೂ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗ್ಬೋದು. ಈಗ ಕೆಲವೊಬ್ಬರು ಏನಿದ್ದೀರಲ್ಲ ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನನ್ನು ಈ ಪ್ರಾಬ್ಲಮ್ ಬರ್ತಾ ಇದೆ. ಆದರೂ ಕೆಲವೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿದೆ. ಯಾಕಂದರೆ ಈ ಮಧ್ಯದಲ್ಲಿ ಕೆಲವೊಂದಿಷ್ಟು ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಿದೆ, ಕೆಲವೊಂದಿಷ್ಟು ಸೆಲ್ಫ್ ಡಿಕ್ಲರೇಷನ್ಗೆ ಪ್ರಾಬ್ಲಮ್ ಬರ್ತಾ ಇದೆ. ಇದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರಾಬ್ಲಮ್ ಎಲ್ಲರಿಗೂ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಬರ್ತಾ ಇದ್ರೂ ಕೂಡ ಸರ್ವರ್ ಬ್ಯುಸಿ ಇದ್ದಾಗ ಮಾರ್ನಿಂಗ್ 6 ಗಂಟೆ ಮೇಲ್ಪಟ್ಟು 9 ಗಂಟೆ ಒಳಗಡೆ ಫೋನ್ ಯಾವ ಸಮಯದಲ್ಲಿ ಅತಿ ಹೆಚ್ಚು ಯೂಸ್ ಮಾಡೋದಿಲ್ಲ, ಆ ಸಮಯದಲ್ಲಿ ಸರ್ವರ್ ಸ್ವಲ್ಪ ಕ್ಲಿಯರ್ ಇರುತ್ತೆ. ಹೋಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಇದು ಒಂದು ಸಲಹೆ. ಮತ್ತು ಅದ್ರ ಜೊತೆಗೆ ಫೋನಲ್ಲಿ ಏನಾದರೂ ತೊಂದರೆ ಆದರೆ ಸೈಬರ್ ಸೆಂಟ್ರಿಗೆ ಹೋಗಿ ಸೆಲ್ಫ್ ಡಿಕ್ಲರೇಷನನ್ನು ಮಾಡಿಸ್ಕೊಳ್ಳಿ. ಸೊ ಅಲ್ಲಿ ಕೂಡ ತೊಂದರೆ ಬರ್ತಾಯಿತ್ತು ಅಂದರೆ ನೀವು ಟೋಟಲಾಗಿ ಒಂದು ಹೇಳ್ಬಿಡ್ತೀನಿ, ಸೆಲ್ಫ್ ಡಿಕ್ಲರೇಷನ್ನ ಟ್ರೈ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕಂದರೆ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಲಿಲ್ಲ ಅಂದರೆ ಜನವರಿ ತಿಂಗಳ ಹಣ ಬರೋದೇ ಇಲ್ಲ, ಇದು ಕನ್ಫರ್ಮ್. ಬಟ್ ಸೆಲ್ಫ್ ಡಿಕ್ಲರೇಷನಲ್ಲಿ ಏನಾದರೂ ತೊಂದರೆ ಆಗಿ ಸಬ್ಮಿಟ್ ಕೊಟ್ಟು ಪ್ರಿಂಟ್ ಬಂದಿಲ್ಲ ಅಂದರೂ ನಡೀತದೆ. ಬಟ್ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗಲೇಬೇಕು. ನೀವೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಬೇಕು, ಸೇವ್ ಬಟನ್ ಇರಬೇಕು. ಸಬ್ಮಿಟ್ ಬಟನ್ನಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಯುವನಿಧಿ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ, ಜನವರಿ ತಿಂಗಳ ಹಣನ ಪಡ್ಕೋಬೋದು. ಬಟ್ ನೀವೇನಾದರೂ ಸರ್ವರ್ ಇದೆ ಮತ್ತೆ ಎಲ್ಲಿ ಟ್ರೈ ಮಾಡಲಿ ಅಂತ ಏನಾದರೂ ಬಿಟ್ಟರೆ ಜನವರಿ ತಿಂಗಳ 3,000 ಹಣ ಫೆಬ್ರವರಿ ತಿಂಗಳಲ್ಲಿ ಬರೋದಿಲ್ಲ. ಮತ್ತು ಫೆಬ್ರವರಿ ತಿಂಗಳಿಂದ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊತಾ ಹೋಗ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಲಾಸ್ಟ್ ಡೇಟು 25ನೇ ತಾರೀಕು ಒಳಗಡೆ ಇದೆ. ಡಿಸೆಂಬರ್ ತಿಂಗಳಲ್ಲಿ ಒಂದು ಡೇಟ್ ಸೆಲ್ಫ್ ಡಿಕ್ಲರೇಷನ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ರು. ಎಕ್ಸ್ಟೆಂಡ್ ಆಗಿದೆ ಅಂತೇಳಿ ಯುವನಿಧಿ ಪೋರ್ಟಲಲ್ಲೂ ಕೂಡ ಅಪ್ಡೇಟ್ ಬಂತು. ಬಟ್ 25ರ ನಂತರ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಬರಲಿಲ್ಲ. ನೆನ್ಪಿಟ್ಕೊಳ್ಳಿ. ಮತ್ತು 25ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ಇವತ್ತು ಟ್ರೈ ಮಾಡಿ, ನಾಳೆ ಮಾರ್ನಿಂಗ್ ಟ್ರೈ ಮಾಡಿ, ನಾಡಿದ್ದು ಟ್ರೈ ಮಾಡಿ, ಪ್ರತಿದಿನವೂ ಟ್ರೈ ಮಾಡ್ತಾ ಇರಿ ಸೆಲ್ಫ್ ಡಿಕ್ಲರೇಷನ್ ಡನ್ ಆಗೋವರೆಗೂ. ಯಾಕಂದರೆ ಸರ್ವರ್ ನಿಮಗೆ ಗೊತ್ತಿರುತ್ತೆ, ಕೆಲವೊಬ್ಬರು OTP ಬಂದು ವಿತಿನ್ 1ರಿಂದ 2 ನಿಮಿಷದೊಳಗಡೆ ಕ್ಲಿಯರ್ ಆಗಿಬಿಡುತ್ತೆ. ದೊಡ್ಡ ಏನು ಎಂಟ್ರಿ ಮಾಡೋದು ಕೂತ್ಕೊಳ್ಳುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ಸೆಲ್ಫ್ ಡಿಕ್ಲರೇಷನ್ ಸರ್ವರ್ ಏನಾದರೂ ಕ್ಲಿಯರ್ ಇರುತ್ತೆ ಅಂದರೆ ವಿತಿನ್ 1 or 2 ಮಿನಿಟ್ಸಲ್ಲಿ ಎಲ್ಲವೂ ಕ್ಲಿಯರ್ ಆಗಿಬಿಡುತ್ತೆ. ಕ್ಲಿಯರ್ ಆದರೆ 3,000 ಡಿಗ್ರಿ ಮುಗಿದವ್ರಿಗೆ 1500 ಡಿಪ್ಲೊಮೊ ಮುಗಿದವರಿಗೆ ಹಣ ಬರುತ್ತೆ. ಬಟ್ ನಿಮ್ಮದು ಸೆಲ್ಫ್ ಡಿಕ್ಲರೇಷನ್ ಡನ್ ಆದರೆ ಕಂಪಲ್ಸರಿ ಹಣ ಬರುತ್ತೆ ಸ್ನೇಹಿತರೆ. ಬಟ್ ಸೆಲ್ಫ್ ಡಿಕ್ಲರೇಷನ್ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಕೆಲವೊಬ್ಬರಿಗೆ ನವಂಬರ್ ಮಂತ್ ಅಮೌಂಟ್ ಬಂದಿಲ್ಲ, ಕೆಲವೊಬ್ಬರಿಗೆ ಅದಕ್ಕಿಂತ ಮುಂಚೆ ಅಕ್ಟೋಬರ್ ಅಮೌಂಟು ಕೂಡ ಬಂದಿಲ್ಲ. DBT ಫಸ್ಟ್ ಅಂತ ತೋರಿಸ್ತಾ ಇದೆ. ಬಟ್ ಕೆಲವೊಬ್ಬರಿಗೆ ಯಾಕೆ ಬಂದಿಲ್ಲ ಅದನ್ನು ಹೇಳ್ಬಿಡ್ತೀವಿ ಸ್ನೇಹಿತರೆ. ಅಕ್ಟೋಬರ್ ನವಂಬರ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಅದಕ್ಕಿಂತ ಮುಂಚೆ ತ್ರೈಮಾಸಿಕವಾಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ತಾ ಇದ್ರಿ. ಆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾಗ ಕೆಲವೊಂದಿಷ್ಟು ಅರ್ಜಿಗಳನ್ನು 1ನೇ ತಾರೀಕಿಂದ 15ನೇ ತಾರೀಕು ಅಥವಾ 1ನೇ ತಾರೀಕಿಂದ 20ನೇ ತಾರೀಕು ಈ ರೀತಿ ಒಂದು ಡೇಟನ್ನು ಕನ್ಸಿಡರ್ ಮಾಡಿಕೊಂಡು
ಸೆಲ್ಫ್ ಡಿಕ್ಲರೇಷನ್ ಆಗಿರ್ತಕ್ಕಂಥ ಡೇಟ್ಗಳನ್ನು ಒಂದಿಷ್ಟು ಅಭ್ಯರ್ಥಿಗಳನ್ನ ಕನ್ಸಿಡರ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರ್ದು ಆಗಿರ್ತದಲ್ಲ ಅವ್ರಿಗೆ ಮಾತ್ರ ಫಂಡ್ ರಿಲೀಸ್ ಆಗಿದೆ. ಕೆಲವೊಬ್ಬರು ಲೇಟಾಗಿ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೆ ಅಂಥವ್ರಿಗೆ ಕೆಲವು ಫಂಡ್ ರಿಲೀಸ್ ಆಗಿಲ್ಲ ಒಂದು. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತ ಅಂದರೆ, ನಿಮ್ಮದೇನಾದರೂ ಎಜುಕೇಷನ್ ಕಡೆಯಿಂದ ಅಂದರೆ ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಬಯೋಡಾಟಾ ಅಂದರೆ ನಿಮ್ಮ ಡಾಟಾ ಎಲ್ಲವನ್ನು ಯೂನಿವರ್ಸಿಟಿ ಕಡೆಯಿಂದ ಹಣಕಾಸು ಇಲಾಖೆಗೆ ಏನಾದರೂ ಒಪ್ಪಿಸಿದ್ರೆ, ಯಾಕೆಂದರೆ ನೀವು ಕೆಲವೊಂದು ಸಲ ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತೀರ, ಹೈಯರ್ ಎಜುಕೇಷನ್ ಇವ್ರದ್ದು ಆಗ್ತಾ ಇದೆ ಅನ್ನುವಂಥ ಡಾಟಾನ ಯುವನಿಧಿ ಆಫೀಸ್ಗೆ ಏನಾದರೂ ಯೂನಿವರ್ಸಿಟಿಯವರು ತಲುಪಿಸಿದ್ರೆ ಅಂಥವ್ರಿಗೆ ಹಣ ಬಂದಿರೋದಿಲ್ಲ. ಯಾಕೆಂದರೆ ಇನ್ನು ಕೆಲವೊಬ್ಬರಿಗೆ ಯಾಕೆಂದರೆ 2 ವರ್ಷ ಈಗಾಗಲೇ 2 ವರ್ಷ ಆಗ್ತಾ ಬಂತು, 2 ವರ್ಷ ಕೊಡ್ತಾರೋ 5 ವರ್ಷ ಕೊಡ್ತಾರೋ ಅನ್ನುವಂಥ ಗೊಂದಲದಲ್ಲಿದೆ. ಬಟ್ ಅದಕ್ಕಿನ್ನೂ ಯಾವುದೇ ಪರಿಹಾರ ಸಿಕ್ಕಿಲ್ಲ. 2 ವರ್ಷಕ್ಕೆ ಬಂದಾಗುತ್ತಾ ಇಲ್ಲ ಇನ್ನೂ ಕಂಟಿನ್ಯೂ ಆಗಿ ಗೃಹಲಕ್ಷ್ಮಿ ಯಾವ ರೀತಿ ಕೊಡ್ತಾರಲ್ಲ 5 ವರ್ಷ ಇದನ್ನು ಕೊಡ್ತಾರಾ ಅಂತ ಕೇಳಿದರೆ, ಬಟ್ ಚರ್ಚೆಗಳಾಗ್ತಾ ಇದೆ, ಇದಕ್ಕೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಒಂದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ನಿಮಗೇನು ಹಣ ಬಂದಿಲ್ವಲ್ಲ ಸ್ನೇಹಿತರೆ, ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಕಡ್ಡಾಯ ಅಂತ ಹೇಳಿದ್ದಾರೆ. ಕೌಶಲ್ಯ ಕರ್ನಾಟಕ ಕ್ಲಿಯರ್ ಇದೆ, ಆದರೂ ನನಗೆ ಹಣ ಬಂದಿಲ್ಲ ಅನ್ನೋರು ಏನಾದರೂ ಇದ್ದರೆ ಅವರು ಒಂದು ಸಲ ಯುವನಿಧಿಗೆ ಆಫೀಸಿಗೆ ಭೇಟಿಯಾಗಿ ಅಲ್ಲಿಗೆ, ಯಾಕಂದರೆ ಇದು ಮಾತಾಡೋದ್ರ ಮೂಲಕ ಏನೋ ಟೆಕ್ನಿಕಲ್ ಎರರ್ ಈ ರೀತಿ ಇರೋದಿಲ್ಲ. ಟೆಕ್ನಿಕಲ್ ಎರರ್ ಅಂದರೆ ಇವತ್ತು ಬಂದಿರೋ ಅಮೌಂಟು ನಾಳೆ ಬರುತ್ತೆ ಅಥವಾ ನಾಡಿದ್ದು ಬರುತ್ತೆ, ಟೆಕ್ನಿಕಲ್ ಎರರ್ ಇದೆ. ಬಟ್ ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ತೊಂದರೆ ಆಗಿದ್ದರೆ, ನೀವು ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂಥೇಳಿ ಯೂನಿವರ್ಸಿಟಿ ಅನ್ನೋದು ಅಪ್ಡೇಟ್ ಕೊಟ್ಟಿದ್ದರೆ, ಮತ್ತು ಯಾವುದಾದ್ರೂ ಜಾಬಿಗೆ ಸೆಲೆಕ್ಷನ್ ಆಗಿದ್ದಾರೆ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದರೆ ಯುವನಿಧಿ ಹಣ ಇನ್ನು ಮುಂದೆ ಸ್ಟಾಪ್ ಆಗುತ್ತೆ. ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೀವೆರಿಫಿಕೇಷನ್ ಮಾಡಿಸಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲ ನನಗೇನು ಮಾಡಿದ್ರು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು ನಿಮ್ಮ ಗಮನದಲ್ಲಿದ್ದರೆ ಅದು ಇನ್ನು ಮುಂದೆ ಸುಳ್ಳು. 2026 ಜನವರಿ ತಿಂಗಳಲ್ಲಿ, ಯಾಕಂದರೆ ಇದೇನಿದೆಯಲ್ಲ ಡಿಸೆಂಬರ್ ತಿಂಗಳೇ ಎಲ್ಲ ಪ್ರೊಸೆಸ್ಸು ಆಗಿತ್ತು, ಬಟ್ ಜನವರಿ ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ಮತ್ತು ನಿಮಗೆ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಯಾರು ಕೂಡ ಬರ್ತಾ ಇದೆ ಅಂದರೆ, ನೀವೇನಾದರೂ ಹೈಯರ್ ಎಜುಕೇಷನ್ ಕಂಪ್ಲೀಟ್ ಆಗಿದ್ದರೆ ಡಿಗ್ರಿ ಮುಗಿದವರಿಗೆ ಮಾತ್ರ. ಈಗ M.Com ಮುಗಿದಿರ್ತೀರ, MA ಮಾಡಿರ್ತೀರ, ನಮ್ಮದು ಡಿಗ್ರಿನೂ ಮುಗಿದಿದೆ, M.Com 2 ವರ್ಷ ಮುಗೀತು, ಮತ್ತು ಈಗ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು ಅಂತ ಕೂಡ ಕೆಲವೊಬ್ಬರು ಕೇಳಿದರೆ, ಆ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಬರೋದಿಲ್ಲ. ಎನಿ ಡಿಗ್ರಿ ಅದರ ಮೇಲ್ಪಟ್ಟು ಎಜುಕೇಷನ್ ಆಗಿದ್ದರೆ ಈ ಡಿಗ್ರಿ ಮೇಲೆ ಯುವನಿಧಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಇದು ಒಂದು ಕನ್ಫರ್ಮ್ ಇರಲಿ. ಇದು ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇದ್ರ ಜೊತೆಗೆ ನಾನು ಹೆಚ್ಚಿನ ವೀಡಿಯೋವನ್ನು ಮಾಡ್ತಾ ಹೋಗ್ತೀನಿ. ಯುವನಿಧಿ ಬಗ್ಗೆ ಬಂದಿರತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನು ವಿತಿನ್ ಡೇ ಒಳಗಡೆ ನಿಮಗೆ ತಿಳಿಸ್ತೀನಿ. ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಭಾಳ ಲೆಂದಿ ಆಗಿತ್ತು ಅನ್ಕೋತೀನಿ, ಬಟ್ ಎಲ್ಲವೂ ಕ್ಲಿಯರ್ ಕಟ್ಟಾಗಿ ತಿಳಿಸಿದ್ದೀನಿ. ಧನ್ಯವಾದಗಳು.